ಮುಖ ಕಾಣಿಸುತ್ತೆ ಒಂದು ಅಂತಃಕರಣ ಸ್ವಚ್ಛತೆ ನಾವು ಯಾರಿದ್ದು ಅಂತ ಜ್ಞಾನ ಅದಕ್ಕೆ ಅಂತಃಕರಣ ಸ್ವಚ್ಛತೆ ಕ್ರಮ ಎಂಬುದಲ್ಲ ನೀತಿ ಕ್ರಮ ಅದನ್ನು ಸ್ವಲ್ಪವೂ ನಾವು ನನ್ನ ತಪ್ಪುಗಳನ್ನು ಫಲ ಮಾಡಬೇಕು. ನೀತಿ ಉಳಿಗದೆ ಕಡೆ ಮುಟ್ಟಿರ್ಪ ಪೂರ್ಣ ಸಮಾಧಿಯನ್ನು ಹೊಂದುವುದು ನೀತಿಯನ್ನು ನಮ್ಗೆ ಫಲ ಮಾಡೋಕ್ಕಾಗೋದು. ಮಾತಾಡ್ತೀವಿ ಮಾಡಬೇಕು ಇಂಥವು ಮಾಡಬಾರ್ದು ಮಾತಾಡ್ತೇವೆ. ಅದು ನಮ್ಮ ರೂಢಿ ಹಿಂದಿನ ಜನ್ಮದಿಂದ ಬಂದು ಚಕ ಹೋಗುದು ಮಾತಾಡಕ್ಕೆ ಬಹಳ ಚಲೋ ಹೋಗುದು. ವಚನದೊಳಗೆಲ್ಲ ಶುಚಿಯರು ಸಾಧುಗಳು ಅಂತಾರಲ್ಲ ಹೇಳಕ್ಕೆ ಬಹಳ ಚಂದ. ಆದ್ರೆ ಆಚರಣೆ ಕೃತಿಯೊಳಗೆ ಕೃತಿಯ ಕಚ್ಚಾ ಹೈ ಶುಚಿ ಹೆಚ್ಚಾ ಅಂತಾರೆ. ಮಾತು ಬಹಳ ಚಲೋ, ಆಚರಣೆನ ತಪ್ಪೆ. ಅದಕ್ಕೆ ನಮ್ಗೆ ಅದನ್ನು ನೋಡಿಸ್ಬೋದು. ಅದರಂತೆ ಆಚರಿಸಿದಾಗಲುವುದು ಒಂದಾಗಿದೆ. ಆಲಿಸುವುದು ಆಗೈತಿ, ಆಚರಣೆಯೊಳಗೆ ತಗೊಳ್ಳೋದು ಹೋದ ಅದು ಆಚರಣೆಯೊಳಗೆ ತಗೊಳ್ಬೇಕಾಗಿತ್ತು. ಆಚರಣೆಯೊಳಗೆ ತಗೋಬೇಕಾಗಿತ್ತಂದ್ರೆ ಅಂಥವ್ರ ಅನುಕರಣ ಬಿಟ್ಟು ಹೆಚ್ಚು ಮಹತ್ವದ ಅನುಕರಣ ಸಂಪರ್ಕ ಅವರ ಆಂತರಿಕ ಸ್ಥಿತಿ ಹೆಂಗಿತ್ತು. ಒಂದು ಸ್ವಲ್ಪ ನೀತಿ ಸನ್ಮಾರ್ಗವನ್ನು ಬಿಟ್ಟು ಒಂದು ಹೆಜ್ಜೆಯನ್ನು ಕೂಡ ಹಿಂದೆ ಸರಿಬಾರದು. ಸನ್ಮಾರ್ಗ ವಿಚಲಂತಿ ನ್ಯಾಯವಾದ ಮಾರ್ಗ ಅಂದ್ರೆ ಇನ್ನೊಬ್ಬರಿಗೆ ಕೆಳಕಾಗುವುದನ್ನು ಕಡಿಮೆ ಅದ ನ್ಯಾಯ. ನಮ್ಮಿಂದ ಯಾವುದೇ ತರ ಇನ್ನೊಬ್ಬರಿಗೆ ಕೆಳಕಾಗಬಾರ್ದು. ನಮಗೆ ತೊಂದರೆ ಆದರೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದ ನೀತಿ. ಅದಕ್ಕೆ ಧರ್ಮ ಅಂತ ಆಚರಣೆ ನಾವು ಅನುಕರಣೆ ಮಾಡಬೇಕು, ಅದನ್ನು ಪಾಲನೆ ಮಾಡಬೇಕು. ಆಚಾರ ಪ್ರಬೋಧನ ಆಚರಣ ಧರ್ಮ. ಅದು ಆಚರಣೆ ಇರಲಿಲ್ಲ ಅಂದ್ರೆ ತೋಡಿ ಎಷ್ಟು ಹೇಳೋದು ಕೇಳೋದು ಮಾಡಿಲ್ಲ ಅಂತ ಆ ನಡತಿ ಇರಲಿಲ್ಲ ಅಂದ್ರೆ ನಿನ್ ನಡತಿಗೆ ಜನ ನಂಬ್ತಾರೋ ನಿನ್ ಮಾತಿಗೆ ನಂಬ್ತಾರೋ. ಭಾಳ ಚಲೋ ಮಾತಾಡ್ತಾನ ಅಂತಲೇ ಓದಿಲ್ಲ. ಆಚರಣೆ ನಾವು ಮಾತಾಡೋದು ಬೇಕಾಗಿಲ್ಲ. ವೇದಾಂತ ಅಂತ ಹೇಳಿದ್ರೆ ಅದಂಗೆ ನಡ್ಕೋದು. ಆಚರಣೆ ನಡೆದ್ಬಿಟ್ರೆ ಅವನು ಲಾಭ, ನಡೆದವ್ರಿಗೆ ಲಾಭ. ಮಾತ್ರ ಹೇಳಿದ್ರೆ ಮಾತ್ರ ನಂಬಿಕೆ ಇಟ್ಕೊಂಡು ಅದರಂತೆ ನಾವು ನಡ್ಕೊಂಡಿವಿ ಅಂದ್ರೆ ದೊಡ್ಡ ಲಾಭ ಹೊಂದಿಸ್ತೀವಿ. ನ ಬಿಗಿಲಲ್ಲ, ನ ಬಿಗಿದ್ರೆ ನಾವು ನೀತಿಯಲ್ಲಿ ನಡ್ಕೋತೀವಿ. ಯಾವ ನಂಬಿ ಐತಿ ಮಹಾತ್ಮ ಹೇಳಿದ ಮಾತಿನ ಮೇಲೆ ನಂಬಿ ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಅವನು ನೀತಿ ನೋಡ್ಬೇಕು. ಯಾವ ಪರೋಕ್ಷ ಜ್ಞಾನ ಆಗೈತಿ ಅವನು ನೀತಿ ಹೊಂದಬೇಕು. ನಮ್ಮಿಂದ ಪರೋಕ್ಷ ಜ್ಞಾನ ಆಗಿಲ್ಲ. ಆಚರಣೆ ಒಳಗೆ ಯಾವ ರೀತಿ ನಮ್ಗೆ ಬಹಳ ಮನಸ್ಸಿನ ಸಹಿತ ಇನ್ನೊಂದು ಬಯಸಿದ್ರೆ ನಮ್ಮ ಜೀವನ ಅದನ್ನು ನಾವು ಮೊದಲಿಗೆ ಬೇಕು. ಭದ್ರವಾದಂತಹ ಇದು ಗುಣಾದಿ ನೀತಿವಂತ ಜೀವನ. ನಾವು ನೀತಿವಂತ ಇರ್ತಾನ ನಾವು ಜ್ಞಾನಿ ನಮಗೆ ಸಿಗ್ತದೆ. ನೀತಿವಂತ ಇದ್ದಾವ ಅವಾಗ ಜ್ಞಾನಿ. ನೀತಿ ಪಾಲನೆ ಮಾಡೋ ಸಾಮರ್ಥ್ಯ ನಮಗೂ ಸಾಧ್ಯ. ಎಲ್ಲರೂ ನೀತಿವಂತ ಸ್ವಾರ್ಥದವೆಲ್ಲ ಒಳಗೆ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡುವ. ಎಷ್ಟೆಷ್ಟು ನೀ ಸ್ವಾರ್ಥ ತ್ಯಾಗ ಮಾಡ್ತೀವಿ ಅವಾಗ ನಿನ್ನಲ್ಲಿ ದೈವಿ ಶಕ್ತಿ ಬರ್ತದೆ. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿದ್ದೀನಿ ನಿನಗೆ ಲಾಭದ ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ. ಇದನ್ನು ತಿಳ್ಕೊಂಡು ನೀವು ಮಾಡಿ ನೋಡ್ಬೇಕು, ಪ್ರಯೋಗ ಮಾಡಿ ನೋಡ್ಬೇಕು. ಇನ್ನೊಬ್ಬರಿಗೆ ಎಷ್ಟೆಷ್ಟು ನೀವು ಹಿತ ಮಾಡ್ತೀವಿ ಅಷ್ಟಷ್ಟು ನಿನಗೆ ಹಿತ. ಇನ್ನೊಬ್ಬರಿಗೆ ಎಷ್ಟು ಕೆಳಗೆ ಬಯಸಿದೆ ಅಷ್ಟು ನಿನಗೆ ಕೆಳಕ. ಇದನ್ನು ಪಾಲನೆ ಮಾಡಬೇಕು. ಇದನ್ನು ಪಾಲನೆ ಮಾಡಬೇಕು ಅಂದ್ರೆ ಅದನ್ನು ಸ್ವಚ್ಛ ಅದ್ರಾಗೆಲ್ಲ ನೀವು ಮಾಡಿ ಪಾಲನೆ ಮಾಡಬೇಕು. ಸುಳ್ಳ ಕಚ್ಚುವುದು, ಮೋಸ ಮಾಡಕ್ಕೆ ಕಚ್ಚುವುದು, ವಂಚನೆ ಮಾಡಕ್ಕೆ ಕಚ್ಚುವುದು, ಹುಡುಗ ಮಾಡಕ್ಕೆ ಕಚ್ಚುವುದು. ಎಷ್ಟು ಮಾಡ್ಬೇಕು ನಾವು ಏನು ಬರ್ತೈತಿ ಎದ್ರ ಸಂಬಂಧ ಏನು ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ತೊಂದರೆ ಏನಿದೆ. ನಾವು ಇವೆಲ್ಲ ಸರಿಯಾಗಿ ರೀತಿಯಿಂದ ಸಿಗದಾಗ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ನಿಷಿದ್ಧ ಮಾರ್ಗದಿಂದ ನಾವು ತೋರ್ತೀವಿ. ಆದ್ರೆ ಅವ್ನು ವಿಚಾರವಂತ ಏನಿರ್ತಾನೆ
ಸರಳ ರೀತಿಯಿಂದ ತೋರಿಸ್ಕೊಂಡ್ರೂ ಸುಖ ಕೊಡೋದು, ಅಲ್ಲಿ ನಿಶ್ಚಿತ ಮಾರ್ಗ ಅವನಿಗೆಲ್ಲ ಸುಖ ಅದರಿಂದ ಇಲ್ಲ, ವಿಹಿತದಿಂದನೂ ಇಲ್ಲ ನಿಷಿದ್ಧದಿಂದನೂ ಇಲ್ಲ ಅನ್ನೋದು ತಿಳಿದವ ಅದು ಕೈ ಬಿಡ್ತಾನೆ. ಆ ವಿಷಯದ ಇದನ್ನ ಸುದ್ದಿನ ತೆಗಿಬೇಕು, ಅದ್ರ ಬಗ್ಗೆ ಪೂರ್ಣ ಅವನ ಆಸಕ್ತಿ ಇರಬೇಕು, ಎದರ ಮೇಲೂ ಆಸಕ್ತಿ ಇರಬೇಕು. ವಿಷಯದಲ್ಲಿ ಆಸಕ್ತಿನ ನಮಗೆ ಎಲ್ಲ ಸ್ಕೂಲ್ಗಳಲ್ಲಿ ವಂಚನೆ ಮಾಡ್ತಾರೆ. ಅದಕ್ಕೆ ಬಿಡೋದನ್ನ ವಿಷಯದ ಮೇಲಿನ ಆಸಕ್ತಿ ತ್ವರೆ ಅಂದರೆ ತ್ವರೆ ವಿಷಯವನ್ನು ಎಲ್ಲೇ ಮನಸ್ಸಿನಾಗ ಹೃದಯ ಸುಖ ಕೊಡ್ತಕ್ಕಂಥ ವಿಷಯದಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ವಿಷಯ ವಸ್ತುಗಳಿಂದ ಸುಖ ಹೊಂದಬೇಕು ಆಶಯ ಇರ್ತಾರೆ. ಇಲ್ಲಿ ತನಕ ಎಷ್ಟು ಜನ ಪ್ರಯತ್ನ ಮಾಡಬೇಕು, 5 ವಿಷಯದ ಸಂಪರ್ಕಕ್ಕೆ ಹೋಗಿದ್ದ ಸುಖ ಹೊಂದುತ್ತದೆ. ಎಷ್ಟು ಶರೀರ ಹಾಳು ಮಾಡ್ಕೊಂಡೇವಿ, ಲೆಕ್ಕಿಲ್ಲದಷ್ಟು ಶರೀರ ಹಾಳಾಗ ಇನ್ನು ನಮಗದು ಸಿಕ್ಕೇ ಇಲ್ಲ. ಎಷ್ಟು ತರದ ಕರ್ಮಗಳನ್ನು ಮಾಡಿದ, ಎಷ್ಟು ಜನರಿಗೆ ಕ್ರೀಡಾಪಟ್ಟಿ ವಿಷಯದ ಆಶಾ ಸಂಬಂಧ ಪಟ್ಟು ನಾವು ಜನ್ಮಗಳನ್ನು ಹಂಗ ಹುಟ್ಟಿಟ್ಟು ಬರಾಗ್ತೀವಿ. ವಿಷಯಗಳ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋ ಸಂಬಂಧ ಇದೆಲ್ಲ ಕರ್ಮಗಳನ್ನು ಮಾಡ್ತೀವಿ. ಚಲೋ ಕರ್ಮ ಮಾಡಿರೋ ಬರ್ತೈತಿ, ಕೆಟ್ಟ ಕರ್ಮ ಮಾಡಿದ್ರು ಜನ್ಮ ಬರ್ತೈತಿ. ಅದಕ್ಕೆ ಕರ್ಮ ಜಾಲದಿಂದ ನಾವು ಪಾರಾಗಬೇಕಾಗಿತ್ತಂದ್ರೆ ಈ ಕರ್ಮದ ಇದನ್ನು ನೋಡಿ ತಪ್ಪಿಸಬೇಕಾಗಿತ್ತು. ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಸುವ ಹೊರತು ಮತ್ತು ದಾರಿನೇ ಇಲ್ಲ. ನಾವು ಯಾರಿದ್ದೀವಿ ಅಂತ ಜ್ಞಾನ, ಆತ್ಮಜ್ಞಾನ ತನ್ನನ್ನು ತಾ ತಿಳ್ಕೊಂಡಾಗ ಕರ್ಮಜಾಲದಿಂದ ಪಾರಾಗಕ್ಕೆ ಸಾಧ್ಯ. ಮೊದಲ ಆ ಜ್ಞಾನವನ್ನು ಮನುಷ್ಯನ ಜನ್ಮ ಈ ಲಾಭ ಮಾಡ್ಕೊಳ್ಳಿ. ಮನುಷ್ಯ ಕುಲದ ಜನನ ಲಾಭ ತನ್ನನ್ನು ತಾ ತಿಳ್ಕೊಂಡು ತನ್ನನ್ನು ತಾ ತಿಳ್ಕೊಂಡಾಗ ಈ ಕರ್ಮಜಾಲದಿಂದ ಪಾರಾಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮತ್ತೆ ಕರ್ಮಕ್ಕನುಸಾರವಾಗಿ ಜನ್ಮಾಂತರ ಆತ್ಮಜ್ಞಾನ ಇಲ್ಲದ ಆಗದ ಹೋಗ್ತದೆ. ಜನ್ಮಾಂತರ ತಪ್ಪುಲ್ಲ ಯಾರಿಗೇ ಆಗಲ್ಲ. ಬಾರಿ ಬಾಕಿ ಜಗತ್ತಿನ ತಿಳುವಳಿಕೆ ಎಷ್ಟೇ ಮಾಡ್ಕೊಂಡಾಗ ಸುಖ ಮಾತ್ರ ತಿಳ್ಬೇಕು. ನಿನ್ನನ್ನು ನೀ ಕೇಳೋದು ಮಾತ್ರ ಇದರಿಂದ ಇದು ಒಂದೇ ಉಪಾಯ ಇರುತ್ತೆ. ಅದಕ್ಕೆ ಮೊದಲ ಕೆಲಸ ಎಲ್ಲ ಕೆಲಸ ಬಿಟ್ಟಾದರೂ ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಕೆಲಸ ನಮ್ಮ ಮೊದಲೇ ಅದನ್ನ ಅನುಸರಿಸಿ ಎಲ್ಲ ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ. ಮೊದಲು ನಮ್ದು ಅದ ಕೆಲಸ ಎಷ್ಟು ಜನರಿಗೆ ಬರುತ್ತೆ, ನಾವು ಯಾರಿದ್ದೀವಿ ಅನ್ನೋದು ತಿಳ್ಕೊಳ್ಳುವಂತ ಪ್ರಯತ್ನಗಳು ಎಷ್ಟು ಜನ ನಾವು ತೊಡಗಿದ್ದೀವಿ. ಬರೀ ಅನ್ಯದ್ರ ಚಿಂತೆನೇ ನಡೆದ, ನಮ್ಮ ಚಿಂತೆ ಅಂತ ಮಾಡ್ತೀವಿ. ನಮ್ಮ ಬಗ್ಗೆ ಯಾರಿಗ ನಾವು ಯಾರಿದ್ದೀವಿ, ನಮ್ಮ ಸ್ವರೂಪ ಎಂತ ರೀತಿ ತಿಳ್ಕೊಳ್ಬೇಕು ಮಾಮೂಲಿ ಯಾರಿಗೆ ಬರೀ ಆತ್ಮದ ಬಗ್ಗೆ ಮಂದಿ ಸುದ್ದಿನ ಕಾಲ್ಕೊಟ್ಟು ಮಂದಿ ಎಷ್ಟು ಜನ ಮಾತ್ರ ಅದ್ರಾಗ ಕಳೆದೇವು ಏನ್ ಲಾಭ ಇದೆ? ಆತ್ಮಚಿಂತನೆ ಅಭ್ಯಾಸ ಮನುಷ್ಯನ ಜನ್ಮ ಸಾರ್ಥಕತೆ ಮಾಡ್ಬೇಕಾದ್ರೆ ಮೊದಲು ನಿನ್ನನ್ನು ನೀವು ತಿಳ್ಕೊಳ್ಬೇಕು. ನಿನ್ನ ಬಗ್ಗೆ ಆತ್ಮಚಿಂತನೆ ಆತ್ಮಾದ್ರೆ ತನ್ನ ಚಿಂತನೆ ನಾನು ಯಾರು, ಇದ್ರ ಬಗ್ಗೆ ನಾನು ಅದಕ್ಕೆ ಯಾರು, ನಾನೇ ನನ್ನಿಂದ ಅರಿವಿಸಿಕೊಳ್ಳೋದು ಯಾವುದೂ ನಾನಲ್ಲ. ಎಲ್ಲವನ್ನ ಅರಿತಕ್ಕಂಥ ಅರಿವು ನಾನು, ಯಾವಾಗಲೂ ಇರ್ತಕ್ಕಂಥ ಇರು ನಾನು, ಆನಂದ ಸ್ವರೂಪನ ನಾವು ಅನ್ನುವಂತಹ ಜ್ಞಾನವನ್ನು ನಾವು ಮಾಡ್ಕೊಳ್ತೇವೆ. ನಮ್ಮನ್ನು ಬಿಟ್ಟು ಅನ್ಯವಾಗಿ ಹುಡುಗಾಗಿರ್ತೇವೆ. ನಮಗೆ ಬೇಕಾದದ್ದು ನಮ್ಮನ್ನು ಬಿಟ್ಟು ಅನ್ಯವಾಗಿಲ್ಲ. ಅದು ನಮ್ಮಲ್ಲಿ ಅದ ನಾನಿದ್ದೇನೆ. ಯಾವ್ದು ನೀನು ಅನ್ಯವಾಗಿ ಹುಡುಗಾಗೈತಿ ಅದು ನೀನು ಅನ್ನೋದು ನಾನು ಹೋಗ್ತೇನೆ. ಹುಡುಗರೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಎಲ್ಲರಿಗೂ ಅನುಭವ ಬರಬೇಕು. ಎಲ್ಲಿ ತನಕ ಹುಡುಕುತ್ತಾ ಹೋಗಿ ನಿಮ್ಮಟ ನಿಮಗೆ ಸುಮ್ಮನೆ ಇದ್ರೆ ಸಿಕ್ಕಿತ್ತದು. ಬೇರೆ ಹೊತ್ತು ಬಿಟ್ಟಾರ ಸರ್ ಏನುಂಟು ಕಾಣಿಸುತ್ತದೆ. ನಾನೇ ಆ ಸ್ವರೂಪದ ನಾನಿದ್ದೇನೆ ಅನ್ನೋದು ತಿಳ್ಕೊಳ್ಬೇಕು. ಬೇರೆ ನೀ ಕೊಡೋದು ಯಾರು ಕೊಡಾದ ವ್ಯರ್ಥ. ನೀ ಕೇಳೋದು ಪ್ರಾರ್ಥನೆ ಮಾಡೋದು ನಡೆದೇವ್ರಂತ ವ್ಯಕ್ತಿ ನಡೆದೇವ್ರಂತ ಏನೇನು ಕಲ್ಪಿಸ್ಕೊಂಡು ಏನೇನೋ ಮಾಡ್ತೀವಿ. ಜಗತ್ತಿನ ಜನ ಎಲ್ಲ ಮಳೆ ಮಾಡ್ತಾ ಇದ್ರೆ ಇನ್ನೊಂದು ತರದ ಪೂಜೆ ಮಾಡ್ತಾರೆ, ದೇವ್ರು ನಡ್ಕೊತಾರೆ, ಸಣ್ಣ ಹೊಗೆವನ್ನು ಹೋಗ್ತೇವೆ. ಭಾಳ ನಮ್ಗಟ್ಟು ಕೇಳಿರ್ತಿದ್ರು ಯಾವ ದೇವ್ರ ಕರೆ ಸಂಕಟ ಬೆಳೆಯುವುದು ನಮ್ಗಟ್ಟು ಹೇಳಿದ್ರು. ಯಾವೂ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಆಗುವುದಿಲ್ಲ. ಎಷ್ಟು ದೇವರ ಸತ್ಗಳು ದೇವರ ಅನ್ಯವಾಗಿ ಇಲ್ಲೇ ಐತೆ, ನಿನ್ನಲ್ಲಿ ಐತೆ. ನಿನ್ನ ಅಜ್ಞಾನದಿಂದ ನಿನಗೆ ದುಃಖ ಇದೆ. ನಿನ್ನ ನೀನು ಹೊರತಾಗ ಅದನ್ನು ಅರಿಯುವಂತ ಪ್ರಯತ್ನ ಮಾಡ್ತೇವೆ. ಹೊರತಾಗಿ ಇದೆಲ್ಲ ಏನಿದಾವ ಮರುಳೊಳಗೆಲ್ಲ ನಿಮ್ಗೆ ಏನೇನು ಕಲ್ಪನೆ ಮಾಡ್ಕೊಂತೀವಿ. ಈ ಜಗತ್ತು, ದೇವರು, ಲಿಂಗು ಇವನ್ನೆಲ್ಲ ಮರಿಯೊಳಗೆ ಇವೆಲ್ಲ ನಿನ್ನ ಅರಿವಿನಲ್ಲಿ ನಿನ್ನ ಸ್ವರೂಪದ ಜಾಗ್ರತೆಯನ್ನು ಹೊಂದಿದಾಗ
ಇವು ಯಾವೂ ಇಲ್ಲ ಅನ್ನೋದು ನೀನು ಅನುಭವ ಮಾಡಿ ನೋಡ್ಕೊಂಡೆ ಅಂದ್ರೆ ಕಣ್ಣು ತೆಗೆದಿದೆ. ಎದಕ್ಕೆ ಎದುರುದು ನಾವು ಇಲ್ಲ ಇಲ್ಲ ಅನ್ಯವಾಗಿ ಏನೂ ಇಲ್ಲ, ಎಲ್ಲ ಭ್ರಮ ಇದು. ಇದು ಕಲ್ಪನಾ ವಂಚ ಕಲ್ಪನೆಗಳು ಸುಳ್ಳು ಒದ್ದಾಡ್ತಿದ್ದೀನಿ. ನೀನ್ ಮಾಡಿದ ಕಲ್ಪನೆಗೆ ನೀನೇ ಬೆದರ್ತೀನಿ. ಅದಕ್ಕೆ ಕಲ್ಪನಾ ರಹಿತ ಆಗ್ಬಿಡ್ಕು, ಅನ್ಯವಾಗಿ ಏನೂ ಇಲ್ಲ ಹೇಳ್ಬೇಕು. ನಿತ್ಯದ ಅಭ್ಯಾಸವನ್ನು ಮಾಡಬೇಕು. ಕಲ್ಪನಾ ರಹಿತ ಇದನ್ನ ಅನಿಸಿಲ್ಲ ಇದರ್ಥ ತಪ್ಪದೇ ನಾವು ಅದರ ಅಭ್ಯಾಸ ನಾವು ಕೊಡಬೇಕು. ಆ ಕೊಡಬೇಕಾದ್ರೆ ನಮ್ಗೆ ಹೇಳಿದ್ರು ಅಂತಕ್ಕಂಥ ಪರಿಸ್ಥಿತಿ ಆದ ಅನುಸಂಧಾನ ಮಾಡಬೇಕು. ಕಲ್ಪನಾ ರಹಿತ ಇದನ್ನ ಅನುಸಂಧಾನ ಮಾಡ್ಬೇಕಾದ್ರೆ ಒಂದು ಯೋಗ್ಯತಾ ಬೇಕಾಗಿತ್ತು. ಅಂತಕ್ಕಂಥದ್ದು ಅಂತ ಯೋಗ್ಯತಾ ಇದ್ರೆ ಬರಬೇಕು. ಯುಕ್ತ ಇಲ್ಲಿ ವಾಸನೆಗಳೆಲ್ಲ ತುಂಬಿಕೊಂಡು ಭೋಗ ವಾಸನೆಗಳಿದ್ದಾವಲ್ಲ ಪೂರ್ಣ ನಾಶ ಆದಾಗ ಅದನ್ನು ನೆನಪು ಮಾಡ್ಕೊಂಡು ಇಲ್ಲ ಅದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಅವು ವಾಸನೆಗಳು ಅಡ್ಡಿಯಲ್ಲಿ ಉಂಟು ಮಾಡ್ಬೇಕು. ಅವನು ಹೊಡೆದು ಹಾಕೋ ಪ್ರಯತ್ನವನ್ನು ಮಾಡಬೇಕು. ಭೋಗ ವಾಸನೆಗಳನ್ನ ವಿಚಾರದಿಂದ ನಾಶ ಮಾಡ್ಕೋಬೇಕು. ಬಾಕಿ ಯಾವ ಉಪಾಯ ಕಾಡು ಉಪಾಯದಿಂದ ಹೋಗುದು ಕಡದಿಂದ ಹೋಗುದಿಲ್ಲ. ಯಾಕ್ರಿ ಆ ಕಣ್ಣಿಗೆ ಎಕ್ಕಿಯಾಗಿ ಇಟ್ಕೊಂಡ್ರೆ ಕಣ್ಣು ನೋಡ್ಬೇಕನ್ನೋ ಆಶೆ ಹೋಗ್ತೈತಿ. ಯಾಕೆ ಕಣ್ಣು ಕಳ್ಕೊಂಡು ಅಂತ ಹೇಳ್ತಾರಲ್ಲ ಯಾರು ಕಣ್ಣಾಗಿಂದ ಹಾಕೊಂಡ ಕಣ್ಣು ನೋಡಿದಕ್ಕೆ ಹೋಗೈತೇನೋ ವಾಸನೆ. ಯಾಕ್ರಿ ಆ ಇಂದ್ರಿಯಗಳನ್ನ ಕತ್ತರಿಸ್ಕೊಂಡ್ರೆ ಇಂದ್ರಿಯ ವಾಸನೆ ಹೋಗೈತಿ. ಇದೆಂದೇನು ಬರುವಾಗ ಮನಸ್ಸಿನ್ಯಾಗ ಬರುವಾಗ ಅವೇನು ಮಾಡೋದು ಅಂತರಿಂದ್ರಿಯ ಒಳಗೆ ಮನಸ್ಸಿನಾಗಿಂದ ಐತೆ ಎಲ್ಲ ಅದ ಪ್ರೇರಣೆ ಮಾಡಬೇಕು. ಮನಸ್ಸಿನ ಪ್ರೇರಣೆಯಿಂದ ಇಂದ್ರಿಯಗಳು ಏನ್ ಮಾಡಬೇಕು? ಜಡವಾದ ಇಂದ್ರಿಯಗಳು ಅವೇನು ಮಾಡಬೇಕು? ಅವನು ಆಶ್ರಯಿಸಿಕೊಂಡ ಎಲ್ಲ ವ್ಯವಹಾರ ಮಾಡ್ತಾವ. ಮನುಷ್ಯನ ಪ್ರೇರಣೆಯಿಂದ ಅವೆಲ್ಲ ಮನುಷ್ಯನನ್ನ ಆಶ್ರಯಿಸಿಕೊಂಡಲ್ಲಿ ಇನ್ನನ್ನು ಅವಲಂಬಿಸಿಕೊಂಡು ಮನುಷ್ಯನ ವ್ಯವಹಾರ ಇನ್ನನ್ನು ಆಶ್ರಯಿಸಿಕೊಂಡ ಮನಸ್ಸು ತನ್ನ ವ್ಯವಹಾರ ಮಾಡ್ತಾವ. ಅದಕ್ಕೆ ಮನಸ್ಸಿಗೆ ಸ್ವತಂತ್ರತೆ ಇಲ್ಲ. ಇರುವಿನ ಆಧಾರದ ಮೇಲೆ ಅದನ್ನು ಅವಲಂಬಿಸಿಕೊಂಡು ಅದು ನನ್ನಲ್ಲೇ ಇದ್ದಂತವರ ಅದು ವ್ಯವಹಾರ ಅದು ಜಡ. ಅದನ್ನು ತಿಳಿತೀನಿ. ಮನಸ್ಸಿನ ವಿಕಾರಗಳನ್ನು ತಿಳಿತೀನಿ. ವಿಕಾರ ಇಲ್ಲದನ್ನು ತಿಳಿತೀನಿ. ಅದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿದ್ದಂತ ಇರುವುದು ಮನಸ್ಸು ಅಡಗಿದಾಗ ಏನಿತ್ತು ಅನ್ನೋದು ಅಲ್ಲಿ ಅನುಭವ ಇದೆಯಲ್ಲ ಅದನ್ನು ಅನುಭವಿಸುವ ಈ ರೀತಿಯಾಗಿ ಎಲ್ಲ ಅಡಗಿರ್ತೈತಿ. ಅಡಗಿದಾಗ ಅಲ್ಲಿ ಏನೂ ಇದ್ದಿದ್ದಿಲ್ಲ ಅಂತ ಹೇಳ್ತೀವಿ. ಎಚ್ಚರ ಆದ್ಮೇಲೆ ಹೇಳ್ತೀವಿ. ಅವಾಗ ಅದನ್ನ ಅನುಭವಿಸುವ ಕಾರಣ ಉಂಟು. ಅದ ನಿನ್ನ ಅರುವ ಅಲ್ಲಿ ಎಚ್ಚರ ನಿನಗೆ ನಿಂತಿಲ್ಲ, ಮನಸ್ಸಿಗೆ ಬುದ್ಧಿಗೆ ನಿಂತಿರ್ತೀವಿ, ಅರಿವಿಗೆ ನಿಂತಿರ್ತೀವಿ. ಯಾವಾಗಲೂ ಸದಾ ಜಾಗೃತನ ಇತ್ತು. ಎಲ್ಲವನ್ನ ಅರಿತಿದ್ರು. ಅಜ್ಞಾನವನ್ನ ತಿಳಿತಾ ಐತಿ. ಯಾವಾಗಲೂ ಇದ್ದಂಗೆ ಐತೆ. ಅದರಲ್ಲಿ ಯಾವ ಬದಲಾವಣೆ ಆಗ್ತದೆ. ಎಲ್ಲಿ ಆಗಿದ್ವಿ ಬದಲಾವಣೆ? ನಿನ್ನ ಮನಸ್ಸು ಇರುವಿಕೆ ಒಳಗೆ ಯಾವ ಬದಲಾವಣೆ ಇಲ್ಲ. ಎಲ್ಲ ತೋರಿಕೆಗಾಗಿತ್ತು. ತೋರಿಕೆ ಅದೆಲ್ಲ ಅಡಗಿದಾಗ ಇದರಿಂದ ಏನೂ ಆಗಿಲ್ಲ. ನಾವು ಇವನು ಎಲ್ಲೆಂದೂ ತೋರದಂಗ ನಾವು ಅಳಗಿಸಬೇಕಾಗಿತ್ತು. ಮೂರು ಅವಸ್ಥೆಗಳಿಂದ ತೋರ್ತಾವಲ್ಲ, ನಿನ್ನ ಮನಸ್ಸಿನ ಕಲ್ಪನಾದಾಗ ತೋರ್ತಾವೆಲ್ಲ ಮೂರು ಅವಸ್ಥೆಗಳು. ಮನಸ್ಸಿಗೆ ಸಂಬಂಧದ ಮೂರು ಅವಸ್ಥೆಗಳು. ಮನಸ್ಸು ಅಡಗಿದಾಗ ಮೂರು ಅವಸ್ಥೆಗಳ ಸಂಬಂಧ ಇಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕಾಗೈತಿ? ಮನಸ್ಸಿನ ಮೊದಲ ನಿಗದಾಂಗ ಮಾಡ್ಕೊಳ್ತೀವಿ. ಸಂಕಲ್ಪ ವಿಕಲ್ಪಕ ವ್ಯವಹಾರ ಏನೈತೆ ಮನಸ್ಸು ಬದುಕಿಲ್ಲ ಅದನ್ನು ಬಂದ್ ಮಾಡ್ಬೇಕು. ಈ ಹೆಚ್ಚಾಗಿ ಅಡಗತೈತಿ. ಮತ್ತೆ ಮತ್ತೆ ವ್ಯವಹಾರ ನಡೀತೈತಿ. ಅದಕ್ಕೆ ವಿಚಾರದಿಂದ ಅವು ಏನು ಮನಸ್ಸಿನೊಳಗಿನ ವಾಸನೆಗಳನ್ನು ನಾಶ ಮಾಡಬೇಕು. ಪೂರ್ಣ ನಾಶ ಮಾಡ್ಕೊಂಡ್ರೆ ಕಲ್ಪನಾ ರಹಿತ ಆಗಿರ್ಲಿಕ್ಕೆ ಸಾಧ್ಯ. ವಾಸನೆ ಭವಿಷ್ಯದೆ ಅಂದಾಗ ಭೋಗ ವಾಸನೆಗಳನ್ನು ಅನ್ಯದ ವಿಷಯದಿಂದ ಸುಖಾಶಕ್ತಿ ಅನ್ನುವಂತಹ ವಾಸನೆಗಳನ್ನ ವಿಚಾರದಿಂದ ನಾಶ ಮಾಡ್ತಾರೆ. ಹಠದಿಂದ ಅಲ್ಲ, ಮತ್ತೆ ವಿಚಾರದಿಂದ ಅಂತ ಹೇಳಿ. ಹಠದಿಂದ ಮಾಡಿದಾಗಿರುತ್ತೆ ಕಷ್ಟ. ಮತ್ತೆ ಬಿಟ್ಟು ಮತ್ತೆ ಹೋಗ್ಬೋದು, ಬಿಟ್ಕೊಂಡು ಹೋಗುದು. ಒತ್ತಾಯದಿಂದ ಮಾಡಕ್ ಹೋಗಿಲ್ಲ. ಅವನ ತಿಳುವಳಿಕೆಯಿಂದ ವಿಷಯದಲ್ಲಿ ಭೋಗ ಏನೈತಲ್ಲ ತಿಳಿದವನು ತೊರೆದವನು ಮರಳಿ ಮೋಹಿಸದೆ ಅರಿದು ಹೊಡಿತಾ ಇದ್ದಂತೆ ಜೊತೆ ಇದ್ದಾಗ ವಿಷಯಾದಿ ಹೊಡಿತಾರಿ ಕಾಟಕಾರದಲ್ಲಿ ನಿರಂಜನೆ ಮಾಡ್ಕೊಂಡು ಅರಿದು ವಿಷಯಾದಿ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಸರಿಯಾಗಿ ಹೋಗದಿರಕವಿಲ್ಲದು ದೀಪ ಪರಮ ವೈರಾಗ್ಯ. ಅವಂಗಾದ ತಿಳಿದ ಮ್ಯಾಗ ಅವಂಗೆ ಯಾಕೆ ಇಚ್ಛೆ ಆಗೈತಿ? ಇಚ್ಛಾ ಮಾಡ್ತದೆ ಈಗ ತಿಳಿದಿಲ್ಲ. ನಮಗೆ ದೋಷ ದರ್ಶನ ಆಗಿಲ್ಲ, ವಿವೇಕ ಉದಯ ಆಗಿಲ್ಲ. ವಿಚಾರದ ಕೆಳಗೆ ಯಾರಲ್ಲಿ ಉದಯ ಆಗೈತಿ ಅವನ ವಿಷಯದಲ್ಲಿ ದೋಷ ದರ್ಶನ
ಇದು ಹಕ್ಕಿಗಟ್ಟಿ ಬರ್ತದೆ. ನಾವು ಯಾರಿಗೂ ಇನ್ನ ಕೇಳ್ತೀವಿ ಅನ್ನೋದು ಗೊತ್ತಾಗೈತೆ ನಿಮ್ಗೆ. ಇದು ಹಕ್ಕಿಗಟ್ಟಿ ಯಾವ ಹೊತ್ತಿನಾಗ ನೀವು ಕರ್ಕೊಂಡು ಸಿಕ್ಕದಂತ ಉತ್ತಮ ತರಬೇತಿಯ ಅಭ್ಯಾಸವಾದನ್ನು ಬೋಧ ಮಾಡ್ತಾನ, ಎಲ್ಲ ಹೇಳ್ತಾನ, ಆಚರಣೆಯೊಳಗೆ ಅರ್ಥ ಅಂದ್ರೂ ಸುಧಾರ ನಮ್ಮನ್ನು ಯಾವ ಹೊತ್ತಿನಾಗ ಮಾಡ್ತೀರ. ವಿಷಯದ ವ್ಯಾಮೋಹ ಇಂಥವ್ರನ್ನ ಅದಕ್ಕೆ ನಾವು ಬಹಳ ಎಚ್ಚರಾಗಿ ರೂಪದ ಎಚ್ಚರಿಕೆಯನ್ನು ಹೊಂದುವರೆಗೂ ಸಮಾಧಿ ಹತ್ತುವರೆಗೂ ನಾವು ಬಹಳ ಎಚ್ಚರದಿಂದ ಇರಬೇಕು. ನಾವೇನು ಬಿಡ ನಮಗೇನಾಗೋದು ಗೊತ್ತಾಗಲ್ಲ ಕೈ ಹಾಕಿ ವಿದ್ಯಾರ್ಥಿ ಗೊತ್ತು ಮಾಡಿ ಕೊಟ್ಟರೆ ಹೌದು ಹೌದು ಅನ್ನೋವನ್ನ ಬರೋದು ಸುಲಭ ಬುದ್ಧಿಗೆ ಕೈ. ಸಾಮಾನ್ಯ ಜನರಿಗಿಂತ ಹೌದು ಹೌದನ್ನು ನಾ ಎಲ್ಲ ಬಿಟ್ಟೇನೆ ವೈರಾಗ್ಯ ಅಂತ ಎಲ್ಲ ಬಿಟ್ಟು ನಿಂತೇನೆ ಅನ್ನೋವನ್ನ ಲಗಾವಿಸ್ತೀವಿ. ಅಂತವ್ರನ್ನ ಕೈ ಹಚ್ಚೋದು ಅಂದಾಗ ಅದಕ್ಕೆ ಮಾಯ ಅಂತಾರೆ. ಉಳುಕಿದವ್ರಿಗೇನು ಗೊತ್ತ ಅವಕ್ಕೇನು ಗೊತ್ತಿಲ್ಲ. ಅವ್ರು ಸರಿಯಾಗಿ ಹೋಗುದ ಹೌದು ಹೌದು ಅನ್ನೋವನ್ನ ಈಗ ಬಂದೇ ಬಿಟ್ಟಪ್ಪ ಅಂದ್ರೆ ಅನ್ನೋದ್ರಾಗೆ ಲಗಾವಿಸ್ತದೆ. ಅಷ್ಟು ಕಠಿಣ ಅದ. ಅದಕ್ಕೆ ಬಹಳ ಕಠಿಣ ಆಗದು ಬರೋ ವಿವೇಕಿಗೆ ಅದಂತ ಉನ್ನತ ವಿಚಾರವನ್ನು ಸಹ ಅದನ್ನು ಬಹಳ ಕಠಿಣ ಅದ. ಯಾಕಂದ್ರೆ ಹಿಂದಿನ ಸಂಸ್ಕಾರಗಳ ಫಲ ಏನು ನಾವು ಬೇಕಾದಂಗ ನಾವು ಕೇಳ್ತೇವೆ ಸದಾ ಹಿಂದಿನ ಸಂಸ್ಕಾರಗಳು ನಮ್ಮ ಕಲಿಬೇಕು. ಹಿಂದಿನ ಬದಲಾದ ಸಂಸ್ಕಾರಗಳೇ ಮುಂಬರುವುದಿಲ್ಲ. ಅವು ಅಡ್ಗೆ ಉಂಟು ಮಾಡ್ತಾರೆ. ಅದಕ್ಕೆ ಅಂಥವನ್ನು ಗುರು ಸನ್ನಿಧಿ ಒಳಗೆ ಇಟ್ಕೊಂಡು ಗುರುಗಳ ಅವರ ಸಲಹೆಗಳನ್ನು ನಾವು ಮೇಲೆ ತಗೋಬೇಕು. ಅವುಗಳು ಹೇಳಿದ ಪ್ರಕಾರ ಅವನ್ನೆಲ್ಲ ಹೊರಗೆ ಹಾಕಿ ಉಳ್ಕೊಂಡಾಗಿ ನಮ್ಗೆ ಅದನ್ನು ಹೋಗ್ಬೋದು. ಬಿಟ್ಟು ಬಿಡದೆ ಅಭ್ಯಾಸ ಮಾಡ್ಬೇಕು. ತಡೆಯದೆ ಅಲ್ಲ, ಬಿಟ್ಟು ಬಿಡದೆ ಇದು ಆತ್ಮವಿಚಾರ ಸುವಿಚಾರ ಅನ್ನುವಂಥ ಅಭ್ಯಾಸವನ್ನು ಬುದ್ಧಿ ಅನ್ನುವಂಥ ಕನ್ನಡಿಗೆ ಇಟ್ಟಿತ್ತು ಅಂದಾಗ ಮನುಷ್ಯನ ಮಾಲಿನ್ಯ ಕಡಿಮೆ. ಬಿಟ್ಟು ಬಿಡದ ಇದನ್ನು ಹೇಳೋದು ಕೇಳೋದು ಮಾಡಬೇಕು. ಹಿತಾಹಿತ ವಿಚಾರದ ಅಭ್ಯಾಸ ಅಂತ ನಡೆಯುತ್ತೆ. ಅಂತ ಸ್ವಚ್ಛ ಮಾಡ್ಕೋಬೇಕಂದ್ರೆ ಬೇರೆ ದಾರಿನೇ ಇಲ್ಲ. ಬರೀ ಮಾತಿನಿಂದ ಅಲ್ಲ, ಅದರಂತೆ ಇರಾಕ್ ಕಲಿಬೇಕು. ಹೆಚ್ಚು ಹೆಚ್ಚು ನಾವು ಅದರಂತೆ ಸ್ವಲ್ಪ ಯಾಕೆ ಹೋಗೋದಕ್ಕೆ ಆಚರಣೆ ಕಂಡಬುಟ್ಟಿ ಮಾತಿನಕ್ಕಿಂತ ಸ್ವಲ್ಪ ಅದನ್ನು ಆಚರಣೆ ಹೊತ್ಕೊಂಡು ಅದನ್ನು ಲಾಭ ತಗೊಳ್ಳುತ್ತೆ. ಮಾತು ಸಾಕಷ್ಟು ಮಾತಾಡೋದು, ಆಚರಣೆ ಇಲ್ಲ ಅಂತ ಮಾಡಿದ್ದಾರೆ. ಬಹಳ ಮಾತಾಡೋದು ಬೇಕಾಗಿಲ್ಲ. ನೀವು ಆಡದೇ ಮಾಡುವ ಆಡಿ ಮಾಡವು ಮತ್ತೆ ಆಡಿಯೋ ಮಾಡೋದು ನಾವು ಕಡಿ ನಂಬರ್ ಯಾವ್ದೇವಿ ಮಾತಾಡ್ತೇವೆ. ಏನು ಮಾಡ್ತೇವೆ ಮಾತಿನ ಮಲ್ರಾಗಿ ಮಾತಿನಿಂದ ನಡ್ಕೊಂಡ್ರೆ ಮಧ್ಯಾಹ್ನ ಮಾತಾಡಲೇ ಮಾಡೋ ಹೋಗ್ತಾವ. ಮಾತಾಡಕ್ ಹೋಗುದಿಲ್ಲ ಮಾಡ್ತು. ಅದಕ್ಕೆ ಅದಂತ ಪುಣ್ಯಾತ್ಮದಾಗ ಅವ್ರು ಮಾತಾಡಕ್ ಹೋಗುದಿಲ್ಲ, ಸುಮ್ಮನೆ ಅದನ್ನ ಅನುಕರಣೆ ಮಾಡ್ತಾರೆ. ಅವ್ರು ಮಾತುಗಳಿದಂತೆ ನನ್ನ ಜೀವನವನ್ನು ರೂಪಿಸ್ಕೊಂಡು ಆ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋ ಪ್ರಯತ್ನ ಕೊಡುಗೆ ಕೆಲವರು ಮಾತಾಡಕ್ ಹೋಗುದಿಲ್ಲ. ಅದ ಅಭ್ಯಾಸದಾಗ ಇರ್ತಾರೆ. ನೀವು ಮಾತಾಡೋದು ಶಾಣೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಅದೇ ಮಾತಾಡೋದ್ರಿಂದ ಅದಲ್ಲ, ಮಾತಾಡೋರಿಗೆ ಶಾಣೆ ಅಂತ ತಿಳ್ಕೊಳ್ಬೇಕು. ಮಾತು ಬರಲಿಲ್ಲ ಅಂತಂದ್ರು ಮಾತಾಡೋ ಅವಶ್ಯಕತೆ ಇಲ್ಲ, ಮಾತಿನ ಅವಶ್ಯಕತೆ ಇಲ್ಲ. ಆನಂದದ ಅನುಭವ ಮಾಡ್ಕೋಬೇಕಂದ್ರೆ ಅಂತ ಕಣ್ಣು ಸ್ವಚ್ಛ ಮಾಡ್ಕೋಬೇಕು. ಭಾಳ ಮಾತಾಡೋದು ಅವಶ್ಯಕತೆ ಇಲ್ಲ. ಅವನಂತೆ ಪರಿಶುದ್ಧ ಆಚರಣೆ ಇದ್ರೆ ಸಾಕು. ಮನಸ್ಸಿನಾಗ ರೈತ ಕೆಡಕ ಇಲ್ಲ. ಶರೀರದಿಂದ ವಾಣಿ ಮನಸ್ಸಿಗೆ ಒಳ್ಳೆ ವಿಚಾರಗಳನ್ನು ಕೆಡಕಾಗದಂತ ಆಚರಣೆ ಬೇಕು. ಇದನ್ನು ಮೊದಲು ನಮಗೆ ಬೇಕು. ಒಮ್ಮೆಗೆ ನಮಗೆ ಜ್ಞಾನ ಅದಕ್ಕೆ ಇದು ನಮಗೆ ಭದ್ರವಾದಂತಹ ಆಚರಣೆ ನಮಗೆ ಬೇಕು. ಎಲ್ಲಿ ತನಕ ನಾವು ಇದನ್ನು ಅನುಕರಣೆ ಮಾಡೋದಿಲ್ಲ, ಇಂಥ ಒಂದು ಆಚರಣೆಯನ್ನ ಅನುಕರಣ ನಾವು ಮಾಡೋದಿಲ್ಲ, ಅಲ್ಲಿ ತನಕ ನಮಗೆ ಈ ದಾರಿ ಕನಸಿನ ಮಾತು ಇವಾಗ ಸರ್ ಹೇಳಿದ್ರಲ್ಲ, ಕೇಳೋದು ಎಲ್ಲ ವ್ಯಾಪ ಎಂದಿನಂತೆ ಮತ್ತು ಹಂಗಾರ ಯಥಾಸ್ಥಿತಿ ನಮ್ಗೆ ಹೆಂಗಿದೆ ಏನು ಬದಲಾವಣೆನೇ ಆಗಿಲ್ಲ ಅಂದ್ರೆ ನಾವು ಅದನ್ನ ಪ್ರಕಾರ ನಡ್ಕೊಂಡಿದ್ದೀವಿ. ಅದನ್ನ ನಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಹೆಚ್ಚು ನಮ್ಗೆ ನಾವು ಏನ್ ಮಾಡಬೇಕು. ಈಗ ನಮ್ಮ ಪರಿಸರದ ಜನರು ಕೂಡ ತಡ್ಕೋಬೇಕಾಗಿತ್ತಂದ್ರೆ ವಿಷಯದ ವ್ಯಾಮೋಹ ಕಡಿಮೆ ಆದಾಗ ವಿಷಯದ ವ್ಯಾಮೋಹ ಇತ್ತಂದ್ರೆ ಇನ್ನೊಬ್ಬರಿಗೆ ಕೆಳಗೆ ಮಾಡಕ್ಕೆ ಹೆಚ್ಚೇ ಬೇಕು. ವಿಷಯದಿಂದ ನಮ್ಗೆ ಸುಖ ಇಲ್ಲ. ಯಾವ ವಿಷಯದ ಕೂಡ ನಮ್ಗೆ ಸುಖ ಕೊಡೋದಿಲ್ಲ.
ಅದ್ರ ಬಡವಿ ಕೈ ಬಿಡು, ನಿನ್ನ ಸಾಕಿನ ಇಷ್ಟು ದಿನ ಅದ್ರ ಬೆಣ್ಣೈತಿ ಇನ್ನೆಲ್ಲ ಮಾಡಿದ್ವಿ ಕಂದ್ರಾಟ, 2 ಜನ್ಮಗಳನ್ನು ತಿರುಗಿದ್ವಿ, ಇನ್ನು ಬ್ಯಾಡ ಇನ್ನ ಅದನ್ನ ವಿಷಯದ ಬಡವಿ ಕೈ ಬಿಡೋಣ. ಅದರಿಂದ ಎಷ್ಟೆಷ್ಟು ಹಿಂದೆ ಸರ್ಕೋತೀವಿ ಅಷ್ಟಷ್ಟು ನಮಗೆ ಹಿತ ಅದ. ಇದು ಹೊಳಿಬೇಕಲ್ಲ ನಮ್ಗೆ. ಈ ವಿಚಾರ ಹೊರಗ ಆ ವಿಚಾರ ಉಳಿಬೇಕಾದ್ರೆ ನಿರಂತರ ನಮ್ಗೆ ಅಂತ ಸಂಘ ವಾತಾವರಣ ಭೇಟಿ ಆಗ್ತಾರೆ. ಅದ್ರ ಸಂಬಂಧ ಎಲ್ಲ ಹೇಳೋದು ಸ್ವಲ್ಪ ಅದು ಉಳಿದ್ರೆ ಇಷ್ಟೆಲ್ಲ ಅದು ಉಳಿಲಿ. ಇಂತಹ ವಿಚಾರಗಳು ನಮ್ಮ ಮನುಷ್ಯನಾಗಿ ಜಾಗೃತ ಆಗಿ ಉಳಿಲಿ ಸತತ. ಅದಕ್ಕೆ ಇದನ್ನು ಹೇಳೋದು ಕೇಳೋದು ಉಳಿದಿಲ್ಲ. ಕೇಳಿದ್ವಿ ಬಿಟ್ಟು ಬಿಡ್ತೇವೆ. ಮೊದಲಿನ ವಿಚಾರಗಳು ಬಂದ್ಬಿಡ್ತಾವ. ಮತ್ತೆ ಅದರಂತೆ ನಮ್ಮ ಕವಿಗಳು ಜರುಗ್ತಾವೆ. ಮಾಡಿದಿಂದ ಅದ್ರ ಫಲ ನಾವು ಹೋಗ್ಬೇಕಾಗ್ತದೆ. ಮಾತೆಂತ ಬರ್ತಾವ ಮಾತುಗಳು ಎದುರು ಬರ್ತಾವ. ವಿಚಾರಗಳು ಮಾತಾಡ್ತಾವೆ. ನಮ್ಗೆ ಇರುವಲ್ಲ ಶಿಷ್ಯ ಕೇಳೋದು ಅಭ್ಯಾಸ ನಡೆದು ಇನ್ನೊಬ್ಬರಿಗೆ ಕೆಡಕೆ ಆಗಾಕೈತಿ. ಇನ್ನೊಬ್ಬರಿಗೆ ಕೆಡಕಾಗದಂತೆ ತನಗೆ ಹಿತ ಆಗುವಂತೆ ನೋಡ್ಕೋಬೇಕಾಗಿತ್ತಂದ್ರೆ ವಿಷಯ ಚಿಂತನೆ ಬಿಟ್ಟು ಆತ್ಮಚಿಂತನದ ಅಭ್ಯಾಸನ ಮಾಡೋದು. ಇದರಿಂದ ಯಾರಿಗಾರ ತೊಂದರೆ ಆಗೈತೆ, ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ, ಇನ್ನೊಬ್ಬರಿಗೂ ಕಲ್ಯಾಣ. ಅದಕ್ಕೆ ಈ ಅಭ್ಯಾಸ ಇರ್ತದೆ. ಇದೇ ಇರುತ್ತೆ. ಮನುಷ್ಯನ ಜನ್ಮದ ಸಾರ್ಥಕತೆ ಮಾಡ್ಕೋಬೇಕಾಗಿತ್ತಂದ್ರೆ ವಿಷಯ ಚಿಂತನೆಯಿಂದ ಹಿಂದೆ ಸರ್ಕೊಂಡು ಆತ್ಮಚಿಂತನದ ಅಭ್ಯಾಸದಾಗ ಕೊಡೋದು ಪ್ರಯತ್ನ ಮಾಡಬೇಕು. ಅವಾಗ ನಮಗೆ ಒಳ್ಳೆಯ ದಾರಿ ಸಿಗ್ತೈತಿ. ಅಂತ ಒಂದು ಮಹಾತ್ಮದ ಸಂಘ ನಮ್ಗೆ ದೊರೀತೈತಿ. ಅಲ್ಲಿ ನಮಗೆ ಲಾಭ ಆಗೈತಿ. ಇದ್ರೊಳಗೆ ಏನು ಲಾಭ ಆಗೈತಿ? ಆತ್ಮಚಿಂತನದ ತೊಡಗಿದಿಂದ ಏನು ಲಾಭ? ಎಷ್ಟು ಜನ್ಮದ ತೊಡಗಿ ಏನು ಲಾಭ ಮಾಡ್ಕೊಂಡೇವೆ? ಏನು ಲಾಭ ಬೆಳಿಬೇಕಲ್ಲ. ಪ್ರತಿಯೊಬ್ಬ ವಿಚಾರವಂತ ಇದ್ರೆ ನಮ್ಗೆ ಏನು ಸಿಗುವಾಗ ಗೊತ್ತಾಗಲ್ಲ, ಇನ್ನೊಬ್ರಿಗೆ ಗೊತ್ತಾಗಲ್ಲ. ಅದ್ರಾಗ ಇರ್ತಾನೆ. ಅದ್ರಾಗ ಇದು ಇಲ್ಲ. ಇದು ಸರ್ಕೊಂಡ್ರೆ ಒಳಗ ತಂದೊಳಗಿದ್ದಂತಹ ಆನಂದ ಯಾವಾಗಲೂ ರೆಡಿ ಇದೆ. ಹೊಸದಾಗಿ ಯಾವ್ದಾರ ಕರ್ಮ ಮಾಡಿದ್ರೆ ಪಡಿಬೇಕಾಗಿಲ್ಲ. ನಾವು ಇನ್ನೇನು ಆಲೋಚನೆ ಮಾಡಿದ್ರೆ ಇನ್ನೊಂದು ಕರ್ಮ ಮಾಡಿ ಹೋಗ್ಬೇಕಂತೇವಿ. ಯಾವಾಗಲೂ ರೆಡಿ ಸಿದ್ಧವಾದಂತ ವಸ್ತು, ರೆಡಿ ಸದಾ ಸಿದ್ಧವಾಗಿರ್ತಕ್ಕಂಥ ಸುಖದ ಸ್ಥಿತಿ ಏನದ, ಅದನ್ನು ಹೊಂದಲಿಕ್ಕೆ ಯಾವ ಕರ್ಮದ ಅವಶ್ಯಕತೆ. ನಾವು ಏನಾದ್ರು ಮಾಡಿ ಅದನ್ನು ಫುಲ್ಲ ವಿದ್ಯಾರ್ಥಿ ಆ ಇಂದ್ರಿಯಗಳ ವ್ಯಾಪಾರನೂ ಬೇಕಾಗಿಲ್ಲ, ಮನುಷ್ಯನ ವ್ಯಾಪಾರನೂ ಬೇಕಾಗಿಲ್ಲ. ಸುಮ್ಮನೆ ಇದ್ದಾಗ ಅದು ಅನುಭವ, ಎಲ್ಲ ವ್ಯಾಪಾರ ಬಂದಾದಾಗ ರೆಡಿ ಇದ್ದಂತ ಆನಂದ ಅನುಭವ, ಸಿದ್ಧವಾದಂತ ವಸ್ತು. ಯಾವಾಗಲೂ ಅದನ್ನು ನೆನಪು ಮಾಡ್ಕೊಳ್ತೇವೆ. ಎದ್ದಾಗ ಬಿದ್ದಾಗ ಸಿದ್ಧವಾಗಿರ್ತಕ್ಕಂಥ ವಸ್ತು ಅದು. ಸಿದ್ಧ ಅಂದ್ರೆ ಸುಖರೂಪದಂತ ಇದು ಯಾವಾಗಲೂ ಇದ್ದದ್ದು. ಅದು ಯಾರಿಂದಲೂ ಮಾಡಲ್ಪಟ್ಟದ್ದಲ್ಲ. ಅದು ಸೃಷ್ಟ ಪದಾರ್ಥ ಅಲ್ಲ. ಅದನ್ನು ಯಾರು ಸೃಷ್ಟಿಸಲಾರ. ಆನಂದವನ್ನು ಯಾರು ಸೃಷ್ಟಿ ಮಾಡಲಿಕ್ಕೆ ಇನ್ನುಳಿದವುಗಳನ್ನ ಸೃಷ್ಟಿ ಮಾಡ್ತಾರೆ. ಅವು ವಿಕಾರ ಆಗಿ ನಾಶ ಆಗಬೇಕು. ಅದು ಯಾವಾಗಲೂ ಇದ್ದಂಥ ವಸ್ತು. ಅದು ಎಂದೂ ವಿಕಾರ ಆಗುವುದಿಲ್ಲ, ನಾಶ ಆಗುತ್ತೆ. ಶುದ್ಧವಾಗಿರ್ತಕ್ಕಂಥ ವಸ್ತು ಅದು ರೆಡಿ ಐತಿ. ಅದನ್ನು ಏನಾದ್ರು ಮಾಡಲಿಕ್ಕೆ ಏನು ಮಾಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದ್ದರೆ ನಾವು ಅವಶ್ಯಕತೆ ವಿಚಾರದಿಂದ ತಿಳಿದ್ರೆ ಮಾತ್ರ ಅದಕ್ಕೆ ಲಾಭ ತಗೋತಾನೆ. ತಿಳಿಲಿ ಏನಾದ್ರು ಮಾಡ್ಕೊಳ್ತಾ ಹೋದ್ರೆ ಏನು ಲಾಭ ಇಲ್ಲ. ನೀವು ಕೋಟ್ಯಾವಧಿ ಸಾಧನೆಗಳನ್ನು ಮಾಡಿದ್ರು ಸುಧಾ ತಿಳಿಯದ ಬರ್ತದೆ. ಏನೋ ಯಥಾರ್ಥ ನೀವು ಸಿದ್ಧವಾಗಿ ಯಾವಾಗ ಇದ್ದಂಥ ವಸ್ತುನ ತಿಳುವಳಿಕೆ ಮಾಡ್ಕೊಳ್ಳೋದು ಬರ್ತದೆ. ಏನ್ ಮಾಡಿದ್ರು ವ್ಯಾಖ್ಯ ಆತ್ಮಜ್ಞಾನ ವಿನಾಪಾತ್ರ ಸರ್ವಕರ್ಮ ನಿರರ್ಥಕ. ಸರ್ವಶಾಸ್ತ್ರ ಪಟೇಲೋಕಾಹ ಅನಾದೈವತ ಪೂಜನಂ ಆತ್ಮಜ್ಞಾನ ವಿನಾಪಾತ್ರ ಸರ್ವಕರ್ಮ ನಿರರ್ಥಕ. ನೀವು ಮಾಡೋದೆಲ್ಲ ವ್ಯಾಖ್ಯ. ಅದೇ ನಾವು ಯಾಕೆ ಮಾಡಬೇಕು? ಅಷ್ಟೆಲ್ಲ ತಿಳಿದು ಮಾಡ್ತಾರೆ. ಏನ್ ಮಾಡಿದ್ರೆ ಅದಕ್ಕೆ ಮರಿತಾರು ಯಾವ ಕರ್ಮಗಳನ್ನು ಮಾಡೋದಿಲ್ಲ. ಯೋಗಿ ಜ್ಞಾನಿ ಅನುಭವ ತಗೊಂಡವ ತುಂಬಾ ಅದನ್ನು ಅನುಭವ ಮಾಡ್ಕೊತಾನೆ. ಏನು ಮಿಸಿಗೆ ಆಗುದು. ಮಿಸಿಗೆ ಆಗಿದ್ರೆ ಕ್ರಿಯಾ ಸುಮ್ಮ ಮನಸ್ಸಿನ ಕ್ರಿಯೆ. ಮಿಸಿಗಿದ್ರೆ ಯಾವ ಕ್ರಿಯೆ? ಮಿಸಿಕೆ ಇದ್ದಾಗ ಆನಂದ ಅನುಭವ ಕೊಡಬೇಕು. ಮನಸ್ಸು ಮಿಸಿಕಿದಾಗ ನೀವು ಆನಂದ ಅನುಭವ ಕೊಡಬೇಕು. ಮನಸ್ಸಿನ ಮಿಸಿಕಿನೊಳಗೆ ಕಣಸಾರ ತಗೋತಿ, ಹೆಸರ ಮನಸ್ಸು ಮಿಸಿಕಿದ. ಮನಸ್ಸು ಮಿಸಿಕ್ಲಿಲ್ಲ ಅಂದ್ರೆ ಕನಸು ಇಲ್ಲ, ಹೆಸರು ಇಲ್ಲ. ಅವಾಗ ಏನೈತಿ? ಮನಸ್ಸು ಮಿಸಿಕಿದಾಗ ಸಂಕಟ, ಮನಸ್ಸು ಮಿಸಿಕ್ಲೆ ಇದ್ದಾಗ ಸಂಕಟ. ಮನಸ್ಸು ಮಿಸಿಕದಂಗೆ ಎದ್ದು ಮಾಡ್ಕೊಂಡೇನಪ್ಪ ಅಂತ ಹೊಟ್ಟೆ ಮನಸ್ಸು ಮಿಸಿಕಿದಾಗ ಸಮಾಧಿ ಇರ್ತಿತ್ತು. ಮನಸ್ಸು ಮಿಸಿಕ್ಲೆ ಇದ್ದಾಗ ಸಮಾಧಿ ಇರ್ತಿತ್ತು. ಮನಸ್ಸು ಮಿಸಿಕಿನಾಗ ಗರ್ತ, ಮನಸ್ಸು ಮಿಸಿಕ್ಲೆ ಇದ್ದಾಗ ಸಮಸ್ಥಿತಿ. ಮಿಸಿಕದಾಗ ಮಾಡ್ಕೋಬೇಕು, ಅದ ಯೋಗ. ಮನಸ್ಸು ಮಿಸಿಕದಾಗ ಮಾಡ್ಕೋದ ಯೋಗ. ಅದು ವಿಚಾರದಿಂದ ಸಾಧ್ಯ ಐತಿ.
ಬಾಕಿ ಯಾವ ಯೋಗದಿಂದ ಅದು ಸಾಧ್ಯ ಇಲ್ಲ, ವಿಚಾರದಿಂದನೇ ಅದ್ರ ಮನಸ್ಸನ್ನು ಸಕಲನ್ನು ಮಾಡ್ಕೊಳ್ತೀವಿ. ಅದಕ್ಕೆ ನಿರಂತರ ಹಿತಾಹಿತ ಅಭ್ಯಾಸ ಬೇಕು. ನಿರಂತರ ಹಿತಾಹಿತ ಅಭ್ಯಾಸದಿಂದ ಮನಸ್ಸನ್ನ ನಿಲ್ಲಿಸಲಿಕ್ಕೆ ಸಾಧ್ಯ. ಮನಸ್ಸು ನಿಂತಾಗ ಮನುಷ್ಯ ಅಲ್ಲಿ ಆನಂದದ ಅನುಭವ, ಎಲ್ಲರಿಗೂ ಅನುಭವ. ಮನುಷ್ಯನ ಹೊರದಾಗ ನಿಂತಾಗ ಮನಸ್ಸು ಚಂಚಲ ಆದ್ರೆ ದುಃಖ, ಮನಸ್ಸು ನಿಶ್ಚಲ ಆದ್ರೆ ಆನಂದದ ಅನುಭವ ಎಲ್ಲರಿಗೂ. ಅದು ನಿಶ್ಚಲ ಸ್ಥಿತಿಯನ್ನು ನಾವು ಮಾಡ್ಕೋಬೇಕಾಗಿತ್ತು. ವಿಚಾರನ ಅದಕ್ಕೆ ಸಾಕು. ಎಷ್ಟು ಜನ್ಮ ಪ್ರಯತ್ನ ಮಾಡ್ಯಾರ ಮನಸ್ಸು ನಿಶ್ಚಲ ಮಾಡ್ಬೇಕಂತ. ಅವು ವಾಸನೆಗಳು ಪೂರ್ಣ ನಾಶ ಆಗಿರ್ಬೇಕು. ಮನಸ್ಸು ನಿಶ್ಚಲ ಆಗುದಿಲ್ಲ, ಏಕಾಗ್ರತೆ ಆಗುದಿಲ್ಲ. ಮನುಷ್ಯನ ಏಕಾಗ್ರತೆ ಆದಾಗ ನಮ್ಮ ನಿಜದ ಅನುಭವ ಮುಂದೆ ಮನಸ್ಸು ಎತ್ತಬೇಕಂತ ಚಂಚಲ ಆಗ್ತಂತೆ, ತನ್ನ ಶಕ್ತಿ ಕಳ್ಕೊಂಡ್ಬಿಡ್ತದೆ. ಅದಕ್ಕೆ ಮನುಷ್ಯನಿಗೆ ಏಕಾಗ್ರತೆ ಉಳ್ಕೋದು. ಸೂರ್ಯನ ಕಿರಣಗಳನ್ನ ರಾವ್ ಗಂಧಿ ಮೂಲಕ ಒಂದೇ ಇದ್ರಾಗ ಬಿಟ್ಟರೆ ಅದಕ್ಕೆ ಏಳುವ ಶಕ್ತಿ ಬೆಂಕಿ ಅದ. ಹಂಗ ಮನಸ್ಸನ್ನ ಎಷ್ಟು ಹರಿದು ಏಕಾಗ್ರತೆ ಮಾಡಿದ್ರೆ ಅದಕ್ಕೆ ಅದ ಧ್ಯಾನ. ಏಕಾಗ್ರತೆ ಕೈಗೊಂಡು ನಿಂದಂಗಲ್ಲ, ಪಡೆಯುವುದಾಗದು ನಿಜಸ್ವ. ತನ್ನ ತಾನು ಎಡೆಬಿಡದೆ ಆಯಲು ಅರಿಯದಾತನಿಗೆ. ಏಕಾಗ್ರತೆಗೆ ಬಹಳ ಮಹತ್ವ. ಅದನ್ನು ನಾವು ಸಾಧಿಸಬೇಕಾಗಿತ್ತಂದ್ರೆ ಹೃದಯಗತವಾದಂತಹ ವಾಸನೆಗಳೆಲ್ಲ ಏಕಾಗ್ರತೆಗೆ ಭಂಗವಾಗುವಂತಹ ಪೂರ್ವ ವಾಸನೆಗಳೇನದವ ಅವನು ಹೊಡೆದು ಹಾಕಿದಾಗ ಮನಸ್ಸು ಏಕಾಗ್ರತೆ. ಅವಾಗ ನಮ್ಗೆ ಅದರ ಅಭ್ಯಾಸ ಶುರುವಾಗಿದೆ. ಅದನ್ನು ನಾವು ಪ್ರಯತ್ನ ಮಾಡಬೇಕು. ಅನುಭವಗಳ ಮುಖಾಂತರ ಹಿಂದುಳಿದು ಕೇಳ್ಕೊಂತ ಅವರಂತ ವಾತಾವರಣ ಪರಿಸರವಾಗಿದ್ದಾಗ ಅದ್ರ ಲಾಭ ತರಬೇಕು. ಜಡಬುದ್ಧಿ ಜಡಸಂಗರಾಗಿದ್ದಾಗ ಮನಸ್ಸು ಏಕಾಗ್ರ ಆಗತ್ತೆ. ಅಂತ ಮಾತು ಕೇಳಿದ್ರೆ ಕಿವಿಯಿಂದ ಕಿವು ಅಂತ ವಾತಾವರಣ ಇಂದ್ರಿಯಗಳ ಪೂಜೆ ಮಾಡಾಕತ್ತು ಮನಸ್ಸು ಹತ್ತಿರ ಚಾಲು ಹೋಗುತ್ತೆ. ಅದಕ್ಕೆ ಅವನಿಲ್ಲ ಮನೋನಿಗ್ರಹ ನಿಗ್ರಹ ಪ್ರಯತ್ನ ಬೇಕಾಗ್ತದೆ. ಮಾಡಿದ್ರೆ ಈ ವಿಚಾರ ಸ್ವತಃ ಮಾಡಿದಾಗ ಬರ್ತದೆ. ಕೇಳೋದು ಅಭ್ಯಾಸ ನಮ್ಗೆ ಇರುವನ್ನು ಕುರಿತು ಮಹಾತ್ಮ ಹೇಳಿದ ವಿಚಾರಗಳನ್ನು ನಿತ್ಯ ನಾವು ಶ್ರವಣ ಮನನ ನಿತ್ಯಾಸನ ಮಾಡೋದ್ರಿಂದ ಮನಸ್ಸಿಗೆ ಏಕಾಗ್ರ ಅಂದಾಗ ನಮಗೆ ಅದನ್ನ ಅನುಭವ ಮಾಡ್ಕೊಳ್ಬೋದು. ಅದು ಇಲ್ಲೇ ನಾವು ಸಾಧನೆ ಮಾಡೋದೇ ಹಂಗೆ ನಾವು ಮನಸ್ಸು ಏಕಾಗ್ರ ಹಂಗ ಸಿಕ್ಕಂಗೆ ಅದನ್ನ ಮಾಡಕ್ ಬಲ್ಲಿವು. ನಾವು ಶ್ರವಣಕ್ಕೆ ಮುಖ ಕೊಡಾಗ್ತಾ ಇಲ್ಲ. ಅವ್ರು ಹೇಳಿದ ಮಾತಿನ ಕಡೆ ಎಲ್ಲ ಯಾರು ಲಕ್ಷದಲ್ಲಿ ಇಲ್ಲಿ ಕುದ್ದೇವ್ರ ಮತ್ತೆ ಎಲ್ಲರೂ ಹೋಗಿಬಿಟ್ಟು ಮನಸ್ಸು ಈಗ ಶರೀರ ಕುಂದೈತಿ, ಮನಸ್ಸು ಎಲ್ಲಿ ಹೋಗೈತಿ ನಾವೆಲ್ಲ. ಮತ್ತೆ ಮೊದಲಿನ ಚಾಳಿ ಹಗ್ಗತ್ತಿನ ಚಾಳಿ ಹೋಗುವಂತ ಕೇಳ್ತೀವಿ ಹಗ್ಗತ್ತಿನ ಚಾಳಿ. ಅದಕ್ಕೆ ನಮ್ಗೆ ಆಗೋದು. ಆದರೂ ಬಿಡಬೇಡ್ರಿ, ಪ್ರಯತ್ನ ಮಾಡ್ತೀವಿ. ನಿರಂತರ ಅಭ್ಯಾಸ ಮಾಡಿದಾಗ ಬರ್ತದೆ. ಒಮ್ಮೆಲೆ ಒಮ್ಮೆ ನಮ್ಗೆ ಅದು ಬಂದು ಹೊಳಿತೀವಿ. ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಏನೋ ಸ್ವಲ್ಪ ಹೊಳೆದಿದ್ರಿಲ್ಲ. ನಿರಂತರ ಪ್ರಯತ್ನ ಮಾಡುವ ಹೊಳೆದ ಪಕ್ಕ ಹೊಳೆದರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ. ಹೊಳೆಯಿಲ್ಲ ಅಂತ ನಿರಾಶೆ ಆಗಕ್ಕೆ ಹೋಗ್ಬೇಡಿ. ಅದು ಪ್ರಯತ್ನ ಮಾಡಿ ಹಾಗೇ ತೀರ್ತೈತಿ. ಆಗುದಿಲ್ಲ ಅಂತ ಕೈ ಬಿಡ್ಬೇಡ್ರಿ. ಆಕೈತಿ ಅಂತ ಹಠದ ಪ್ರಯತ್ನ ಮಾಡಿ. ಉತ್ಕಟ ಇಚ್ಛಾ ಆಯ್ತಂದ್ರೆ ಹಾಗೆ ಆಗ್ತದೆ. ಉತ್ಕಟ ಇಚ್ಛಾ ಇರಲಿ ಆಗುದಿಲ್ಲ. ಎದನ್ನ ನಾವು ಸಾಧಿಸ್ಬೇಕಂದ್ರೆ ಉತ್ಕಟ ಇಚ್ಛಾ ಆಯ್ತಂದ್ರೆ ಅದನ್ನ ಬಿಡುದೇನೆ ಇಲ್ಲ ನಾವು. ಗೊತ್ತಿಲ್ಲ ನಮ್ಮ ವ್ಯವಹಾರ ಏನಾದ್ರು ನಾವು ನೋಡ್ತೀವಿ. ಲೌಕಿಕ ಏನಾದ್ರು ಮಾಡಿ ನಮ್ಮ ಪ್ರಯತ್ನ ಒಂದೇ ಬರುತ್ತೆ. ಪ್ರಯತ್ನ ಹೆಂಗ್ ಮಾಡ್ತಂದ್ರೆ ನಮ್ಗೆ ಹಠದಿಂದ ಇದಕ್ಕಾಗಿ ಛಲ ಬೇಕು ಅಂತ ಅದನ್ನ ಹೃದಯ ಇರಬೇಕು ಅನ್ನುವಂತ ಒಂದು ಉತ್ಕಟ ಇಚ್ಛಾ ಇದ್ರೆ ಅದು ಸಾಧ್ಯ ಆಗೈತಿ. ಅದಕ್ಕೆ ಅಂತಹ ಒಂದು ಉತ್ಕಟ ಇಚ್ಛೆಯನ್ನು ನಾವೆಲ್ಲ ಮಾಡಿ ಆ ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ. ನಾವು ಶಾಸ್ತ್ರ ಮಾಡ್ಕೊಂಡ್ತೇವೆ. ಶಿರೋಗ್ರಾಮದ